ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಎಲ್ಲ ನಿನ್ನ ಹೆಂಡ್ರ ಮುಖ ನೋಡ್ಕೊಂಡು ನಿಂತ್ಕೊಂಡ್ಬಿಟ್ಟೆ. ಪಾರು ಕಾಣದೆ ಹೋದ್ರೆ ಹಂಗೆ ಇದ್ಬಿಟ್ಟಿಯಾ? ಆಯ್ತದಿಲ್ಲ, ಆಗಕ್ಕಿಲ್ಲ. ಆವತ್ತು ಪಾರು 5 ನಿಮಿಷ ಕಾಣದೆ ಹೋದಾಗ ಹುಚ್ಚ ಆಡ್ದಂಗೆ ಆಡ್ಬಿಟ್ಟೆ. ಜೀವನನೇ ಕಳ್ಕೊಂಡಂಗೆ, ಆಕಾಶನೇ ತಲೆ ಮೇಲೆ ಬಿದ್ದಂಗೆ ಆಡ್ದೆ. ಅಂಥದ್ರೊಳಗೆ ಕಣ್ಮರೆಯಾಗಿ ಹೋದ ನನ್ನ ಹೆಂಡ್ರು 8 ವರ್ಷ ಆದ್ಮೇಲೆ ವಾಪಸ್ ಬಂದವಳೆ. ಗಂಡ್ಸಾಗಿರೋ ನಾನು ಹೊರತೋಗ್ಬಿಟ್ಟೆ ಹೊರತೋಗ್ಬಿಟ್ಟೆ. ನನ್ನ ಜೀವನನೇ ಮುಳುಗಿಸ್ಕೊಳ್ಳಕ್ಕೆ ಕುಡಿದು ಸಾಯನ ಅಂತ ನಿರ್ಧಾರ ಮಾಡಿದೆ. ಯಾವಾಗ ದೇವತೆ ತರ ನನ್ನ ಸೊಸೆ ಬಂದು ಕುಡ್ತಾ ಬಿಡಿಸಿದ್ಲೋ ಆವಾಗ ನಾನು ಸುದ್ದಾದೆ. ಆಮ್ಯಾಕೆ ನನ್ನ ಹೆಂಡ್ರು ಸಿಕ್ಕಿದ್ಲು. ನೀನು ಹೇಳಿದ್ದು ನಿಜ. ನಾನು ಅಪ್ಪನಾಗಿ ಯಾವ ಜವಾಬ್ದಾರಿನೂ ಮಾಡಲಿಲ್ಲ. ಅಣ್ಣನಾಗಿ ನೀನ್ ಮಾಡ್ದೆ, ಅದನ್ನ ಮೆಚ್ಕತೀನಿ. ಆದ್ರೆ ತಾಯಿ ಎಸೆಯದಾಗ ನೀನ್ ನಡ್ಕೊಳ್ಳೋದು ನೋಡಿದ್ರೆ ನನ್ ರಕ್ತ ಕುದೀತದೆ. ಇವಳು ಹೆರದೆ ಹೋಗಿದ್ದಿದ್ರೆ ಈ ಊರು, ಈ ಜನ, ಈ ಕುಟುಂಬ ಯಾವುದೂ ಇರ್ತಿರ್ಲಿಲ್ಲ. ಗೆಪ್ತಿಡ್ಕ ಈ ಋಣ ಕಾಣ ನನ್ನ ಹೆಂಡ್ರು ಈ ಮನೆಯಲ್ಲಿ ಇರಲೇಬೇಕು. ನೀನು ಅಲ್ಲೇಬೇಕು. ಅದ್ ನಾನು ಸತ್ತು ಸಾಧ್ಯ ಇಲ್ಲ. ಬೇಡವಾ, ಬೇಡ. ಮಕ್ಕಳ ಮುಂದೆ ತಂದೆ ತಾಯಿಗಳು ಸಾಯ್ಬೋದು, ಆದ್ರೆ ತಂದೆ ತಾಯಿಗಳ ಮುಂದೆ ಮಕ್ಕಳು ಸಾಯ್ಬಾರ್ದು. ಬಿಡ್ತು ಅನ್ನೋ. ಸಾಕು. ನಿನ್ ಮಕ್ಕ ನೋಡೋಕ್ಕೂ ನಂಗೆ ಇಷ್ಟ ಇಲ್ಲ. ಅಂತದ್ರಾಗೆ ನಿನ್ ಮಾತು ಕಳ್ಸ್ಕೊತೀವಿ. ನಾನು ನಿನ್ನ ನಾನೀಗ ಮನೇಲಿ ಹಿಡ್ಕತೀನಿ ಅನ್ಕೊಂಡಿದ್ಯಾ? ಏಟೊಂದು ಶ್ರಮ ಪಟ್ಬಿಟ್ಟು ಈ ಮನೆನ ಹೆಗಲ್ ಮೇಲೆ ಇಟ್ಕೊಂಡಿವ್ನಿ. ಈ ಮನೆ ನಂಗೆ ದೇವಸ್ಥಾನ ಇದ್ದಂಗೆ. ಅಂಥದ್ರಾಗೆ ನಿನ್ನಂತವಳಿಗೆ ಈ ಮನೇಲಿರಕ್ಕೆ ಅವಕಾಶನ? ನಡಿಯಾಜ್ಗೆ. ಒಂದು ನಿಮಿಷ. ಪಾರು, ನನಗೆ ನನ್ನ ಕೆಲಸ ಮಾಡಕ್ ಬಿಟ್ಬಿಡು. ಮಾವ, ಇದೊಂದ್ಸಲ ನನ್ನ ಮಾತು ಕೇಳು ಮಾವ. ಆಮೇಲೆ ಹಿಂಗೇನು ತೋಚತ್ತು ನೀನು ಅದನ್ನು ಮಾಡು. ನಾನು ಪೂರ್ತಿ ಹೇಳೋವರೆಗೂ ನಿನ್ನ ಕೋಪನ ಪ್ಲೀಸ್ ಹಿಡ್ದಿಡ್ಕೊ, ಪ್ಲೀಸ್. ಹೇಳು ಮಾವ, ಈ ಜಗತ್ತನ್ನೇ ತಗೋ. ಬ್ರಹ್ಮ, ವಿಷ್ಣು, ಮಹೇಶ್ವರ ಕೂಡ ತಾಯಿ ಎದೆ ಹಾಲು ಕೊಡ್ತಿದ್ದಾರೆ. ತಾಯಿಗೆ ಜಗತ್ತು ಗೋಜಲನಿ ಅಂತ ಹೇಳ್ತಾರೆ. ಅಂತ ತಾಯಿ ಯಾವತ್ತೂ ತಪ್ಪು ಮಾಡಲ್ಲ ಅನ್ನೋದು ನನ್ನ ನಂಬಿಕೆ ಮಾತ್ರ ಅಲ್ಲ ಮಾವ, ಜಗತ್ತಲ್ಲಿರೋ ಎಲ್ಲರ ನಂಬಿಕೆ. ನಾನೊಬ್ಬನ್ಬಿಟ್ಟು ಅದೇ ಯಾಕೆ ಅನ್ನೋದು ನನ್ನ ಪ್ರಶ್ನೆ. ಹೆತ್ತ ತಾಯಿನ ಎಷ್ಟೊಂದು ದ್ವೇಷ ಮಾಡ್ತಿಯಲ್ಲ ಮಾವ, ಅದಕ್ಕೆ ಕಾರಣ ಏನು ಅಂತ ತಿಳ್ಕೊಬೋದಾ ನಾನು? ಅದನ್ನ ಏಟೊಂದ್ಕಿಂತ ಹೇಳಿ ಪಾರು. ಪದೇ ಅದನ್ನೇ ಕೇಳ್ತಿದ್ಯಲ್ಲ. ಹೇಳು, ಯಾವ ಸ್ಥಾನದ ಒಡಬೇಕದ್ದು ಓಡೋಗಿದ್ ಇಡೀ ಮಾರಿಗುಡಿನೇ ಮಾತಾಡ್ತೈತಿ. ಚಿಕ್ಕ ವಯಸ್ಸಿಂದ ಅದನ್ನ ಕೇಳಿ ನಂಗೆ ಸಾಕಾಗ್ಬಿಟ್ಟೈತಿ. ಇವಳು ನಮ್ಮನ್ನ ನೋಡ್ಕೊಳ್ಳಿಲ್ಲ, ಪಿರುತಿ ಕೊಡ್ಲಿಲ್ಲ, ನಮ್ ಜವಾಬ್ದಾರಿ ತಗೊಳ್ಳಿಲ್ಲ, ತಾಯಿಯಾಗಿರ್ಲಿಲ್ಲ. ಇದ್ಯಾವುದು ನನ್ ಕಾಡಕ್ಕಿಲ್ಲ ಪಾರು. ನನ್ ಕಾಡದ್ ಏನ್ ಗೊತ್ತಾಯ್ತಾ?
ನನ್ನ ಆತ್ಮದಾಗೆ ಕೂತ್ಸು ನನ್ನ ಆತ್ಮನಾಗ ಸೇರ್ಕೊಳ್ಳಿರೋ ಆ ನಮ್ಮವ್ವ ಮಾಕಾಳವ ಅವಳು ಒಡವೆನ ಕತ್ಕೊಂಡು ಹೋಗೋಳು. ಕತ್ಕೊಂಡು ಯಾವ ಓಡೋಗೋಳು. ಅದನ್ನ ನನ್ನ ಕೈಲಿ ಸಹಿಸಕ್ಕೆ ಹಾಕಿಲ್ಲ, ಕ್ಷಮಿಸಕ್ಕೂ ಹಾಕಿಲ್ಲ. ನಂಗೆ ಅವಂಗಿಂತ ಆ ಮಾಕಳವನೇ ಹೆಚ್ಚು. ಹಾಗಿದ್ರೆ ನಿನ್ ತಾಯಿ ಅಮ್ಮನಾಗಿ ಮಾಡ್ಬೇಕಾಗಿರೋ ಜವಾಬ್ದಾರಿ ಮಾಡಿಲ್ಲ ಅನ್ನೋದಕ್ಕಿಂತ ಕಳಂಕ ಹೊತ್ತು ಊರ್ ಜನರಿಗೆ ಮೋಸ ಮಾಡಿ ಹೋಗಿದ್ದಾರೆ ಅನ್ನೋದು ತಾನೆ ನಿನ್ ನೋವು. ಹೌದು. ಅದಕ್ಕೋಸ್ಕರ ಮನೇಲಿ ಇಟ್ಕೊಳಕ್ಕಾಗಲ್ಲ ಅಂತ ಹೇಳ್ತಿದ್ಯಾ ಅಲ್ವಾ? ಹೌದು. ಸರಿ, ನಿನ್ ತಾಯಿ ಒಡವೆ ಕತ್ತು ಕಳಂಕ ಹೊತ್ಕೊಂಡಿದ್ದನ್ನ ನೀನ್ ನೋಡಿದ್ಯಾ? ಇಲ್ಲ ಊರ್ ಜನರು ಹೇಳಿರೋದನ್ನ ನೀನ್ ಕೇಳಿದ್ಯಾ? ಹೋಗ್ಲಿ, ಜನರು ಅದನ್ನ ನೋಡಿದಾರ? ಇಲ್ಲ, ಊರ್ ಜನರು ಯಾರೋ ಹೇಳೋದನ್ನ ಕೇಳಿರೋದು. ಸೊ ಕೇಳಿ 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 ಎಲ್ಲ ಕಥೆಯಾಗೋ ಆ ಒಂದು ಕಥೆಯಲ್ಲಿ ಖಳನಾಯಕಿ ಆಗಿರೋದು ಶಾರದಮ್ಮ ಅನ್ನೋ ಕಲ್ಪನೆ ಊರ್ ಜನರಿಗೆಲ್ಲ ಬಂದ್ಬಿಟ್ಟಿದೆ. ಊರ್ ಜನರದ್ ಬಿಡು, ಸ್ವಂತ ಮಗನೇ ಅನುಮಾನ ಪಟ್ಟ ಮೇಲೆ ಆ ಆರೋಪ ನಿಜನ ಸುಳ್ಳ ಅನ್ನೋದು ಸಾಬೀತಾಗ್ಬೇಕಲ್ವಾ? ಸಾಬೀತಾಗೋವರೆಗೂ ಇವರು ಆರೋಪಿನೇ ಹೊರತು ಅಪರಾಧಿ ಅಲ್ಲ. ಹಾಗಾದ್ರೆ ಅಪರಾಧನೇ ಪ್ರೂವ್ ಆಗದೆ ಇವ್ರಿಗೆ ಯಾಕೆ ಶಿಕ್ಷೆ ಕೊಡ್ತಿದ್ಯಾ ಮಾವ? ಪಾರು, ನನಗೆ ಈ ಹೆಂಗಸಿನ ಬಗ್ಗೆ ಗೊತ್ತಿಲ್ಲ. ಯಾರೋ ಹೆಣ್ಮಗಳು ಕಷ್ಟದಾಗಿದ್ದಾಳೆ ಅಂತ ನಾನು ಕಾಪಾಡ್ದೆ. ಆ ಹೆಂಗಸು ಇವಳೆ ಅಂತ ಗೊತ್ತಾಗಿದ್ದಿದ್ರೆ ಅಲ್ಲೇ ಬಿಟ್ಬಿಟ್ಟು ಬಂದ್ಬಿಡ್ತಿದ್ದೆ. ನೋಡು ಮಾವ, ಯಾರೋ ಏನೋ ಅಂತಾರೆ ಅಂತ ಇವ್ರೇನೋ ಮಾತಾಡ್ತಾರೆ ಅಂತ ಅದರಲ್ಲೇ ಇದ್ಬಿಡ್ಬೇಡ ಮಾವ. ಇವ್ರು ನಿಜವಾಗ್ಲೂ ಕೆಟ್ಟೋರೇ ಆಗಿದ್ರೆ ಆ ಮಕ್ಕಳವ ಯಾಕೆ ನಿನ್ ಕೈಯಾರನೇ ಇವ್ರನ್ನ ಮನೆ ಒಳಗೆ ಕರೆಸ್ತಿದ್ಲು ಹೇಳು? ನಾನೀಗ್ಲೂ ಹೇಳ್ತೀನಿ, ಕೇಳಿಸ್ಕೊ ಮಾವ. ನಿನ್ ತಾಯಿ ಮೇಲೆ ಬಂದಿರೋ ಆರೋಪ ಆ ಪಂಚಾಯತಿಲಿ ನಿಜ ಅಂತ ಪ್ರೂವ್ ಆದ್ರೆ ನಾನೇ ನನ್ನ ಕೈಯಾರೆ ನಿನ್ ತಾಯಿನ ಮನೆಯಿಂದ ಹೊರ ಕಳಿಸ್ತೀನಿ. ನಮ್ಮ ಮನೆ